ಬಿಜೆಪಿ ಡಿಮ್ಯಾಂಡ್ಗೆಲ್ಲ ಉತ್ತರ ಕೊಡೋಕ್ಕಾಗಲ್ಲ ಅಂದಿದ್ದಾರೆ ಸಿಎಂ. ಜೊತೆಗೇನು ಅಂತಂದರೆ ಬಿಜೆಪಿ ಸಾವಿನಲ್ಲೂ ಕೂಡ ರಾಜಕೀಯ ಮಾಡ್ತಾ ಇದೆ. ಹೀಗಾಗಿ ಅವರ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡಲ್ಲ ನಾವು. ಆದರೆ ತಪ್ಪಿತಸ್ಥರು ಇದ್ದಾರೆ ಅಂತಂದರೆ ಅವ್ರ ವಿರುದ್ಧ ಕ್ರಮ ಕೈಗೊಳ್ತೀವಿ. ಇದು ಮುಖ್ಯಮಂತ್ರಿಯವರ ಮಾತು. ಅದ್ರ ಬಗ್ಗೆ ಹೆಚ್ಚು ಮಾತನಾಡಕ್ಕೆ ಹೋಗಲ್ಲ. ಎಫ್ಐಆರ್ ಆಗಿದೆ, ತನಿಖೆ ನಡೀತಾ ಇದೆ. ತನಿಖೆ ನಡೀತಾ ಇರೋದ್ರಿಂದ ನಾವು ಯಾರು ಕೂಡ ಇಂಟರ್ಫಿಯರ್ ಆಗಕ್ಕಾಗಲ್ಲ. ಯಾರು ತಪ್ಪಿತಸ್ಥರು ಅಂತ ತನಿಖೆಯಲ್ಲಿ ಬರ್ತದೆ ಅವ್ರ ಮೇಲೆ ಕ್ರಮ ತಗೋತೀವಿ. ಬಿಜೆಪಿ ಡಿಮ್ಯಾಂಡ್ ಮಾಡ್ತಿರೋದು ಪೊನ್ನಣ್ಣ ಅವ್ರದ್ದು ಮತ್ತೆ ಮಂತರ್ಗೌಡ ಅವ್ರ ಹೆಸರನ್ನ ಸೇರಿಸಬೇಕು ಎಫ್ಐಆರ್ ಅಲ್ಲಿ. ಬಿಜೆಪಿಯವರು ಡಿಮ್ಯಾಂಡ್ಗೆಲ್ಲ ನಾವು ಉತ್ತರ ಕೊಡಕ್ಕಾಗಲ್ಲ. ಬಿಜೆಪಿಯವರು ಒಂದು ರೀತಿ ಹತಾಶರಾಗ್ಬಿಟ್ಟಿದ್ದಾರೆ. ಹತಾಶರಾಗಿ ಈ ತರ ಎಲ್ಲ ಹೇಳಿಕೆಗಳನ್ನು ಕೊಡ್ತಾರೆ. ಸಾವನಲ್ಲೂ ರಾಜಕೀಯ ಮಾಡಬೇಕು ಯಾವಾಗಲೂ ಕೂಡ. ಸರ್, ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಬಿಜೆಪಿಯವರು ಇದನ್ನೇ ಮಾಡೋದು. ಅದರಿಂದ ನಾವು ಅವ್ರಿಗೆ ಹೇಳ್ದದಕ್ಕೆಲ್ಲ ರಿಯಾಕ್ಟ್ ಮಾಡಕ್ ಹೋಗಲ್ಲ. ಬಿಕಾಸ್ ಇಷ್ಟೇ ಹೇಳ್ತೀನಿ, ದಿಸ್ ಆಲ್ರೆಡಿ ಎಫ್ಐಆರ್ ಇಸ್ ಫೈಲ್ಡ್, case is registered and investigation is going on. At this stage, I do not want to interfere with the case. I do not. ದೇಶದಲ್ಲಿ ಬಡವರಿಗೊಂದು ಕಾನೂನು, ಶ್ರೀಮಂತರಿಗೊಂದು ಕಾನೂನು ಅನ್ನುವಂಥದ್ದಿಲ್ಲ. ಎಲ್ರಿಗೂ ಕೂಡ ಒಂದೇ ಕಾನೂನು. ಆ ಕಾನೂನು ಎಲ್ರಿಗೂ ಕೂಡ ಅನ್ವಯ ಆಗುತ್ತೆ. ಪೊನ್ನಣ್ಣಂಗೂ ಒಂದೇ ಕಾನೂನು, ಮಂಥರ್ಗೌಡಂಗೂ ಒಂದೇ ಕಾನೂನು, ಮತ್ತೊಬ್ಬರಿಗೂ ಕೂಡ ಒಂದೇ ಕಾನೂನು. ತಪ್ಪಿತಸ್ಥರಿದ್ದರೆ ನಾವು ಕ್ರಮ ಜರುಗಿಸ್ತೀವಿ ಅಂದಿದ್ದಾರೆ ಹೋಮ್ ಮಿನಿಸ್ಟರ್. ನೋಡಿ, ಕಾನೂನು ಎಲ್ಲರಿಗೂ ಒಂದೇ. ಪೊನ್ನಣ್ಣ ಅವರಿಗೂ ಒಂದೇ, ಮಂತರ್ ಅವರಿಗೂ ಒಂದೇ. ಕಾನೂನಿನಲ್ಲಿ ಏನು ಕ್ರಮ ತಗೊಳ್ಬೇಕೋ ಅದನ್ನು ಪೊಲೀಸ್ ಇಲಾಖೆಯವರು ತಗೊಳ್ತಾರೆ. ಈಗಾಗಲೇ ಅವರು ಅದನ್ನೆಲ್ಲವನ್ನು ಕೂಡ ಹಿಂದೆ, ಇದು ಫೆಬ್ರವರಿನಲ್ಲಿ ಆಗಿರ್ತಕ್ಕಂಥ ಘಟನೆ, ಅದಕ್ಕೆಲ್ಲ ಈಗಾಗಲೇ ಇಲಾಖೆಯಿಂದ ತನಿಖೆ ಮಾಡ್ತಾ ಇದ್ದಾರೆ. ಅದರಿಂದ ಏನು ಮಾಹಿತಿಗಳು ಸಿಗುತ್ತೆ ಫೆಬ್ರವರಿನಲ್ಲಿ ಆಗಿರ್ತಕ್ಕಂಥ ಘಟನೆಗಳು, ಅವರು ಈಗ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಆದರೆ ಅಲ್ಲಿ ಆಗಿದ್ದಂಥ ಘಟನೆಗಳು ಫೆಬ್ರವರಿನಲ್ಲಿ ಆಗಿರೋದು. ಜೊತೆಗೆ ಅವರು ವಾಟ್ಸಪ್ನಲ್ಲಿ ಒಂದು ಸುದೀರ್ಘವಾದ ವಿಚಾರಗಳನ್ನು ಎಲ್ಲ ಪ್ರಸ್ತಾಪ ಮಾಡಿದ್ದಾರೆ. ಇದೆಲ್ಲವನ್ನು ಅನಲೈಸ್ ಮಾಡಿ ಪೊಲೀಸ್ ಇಲಾಖೆ ಕ್ರಮ ತಗೊಳ್ಳುತ್ತೆ. ಇಲ್ಲ, ಅದು ಅಗತ್ಯ ಬಿದ್ದರೆ ಮಾಡ್ಬೋದು. ಆದರೆ ಈಗ ಅದನ್ನು ಆ ರೀತಿ ಕಾಣ್ತಾ ಇಲ್ಲ. ಅಲ್ಲ, ದೂರ ಯಾರು ಕೊಟ್ಟಿದ್ದಾರೆ ಅದೆಲ್ಲ ತನಿಖೆ ಮಾಡಬೇಕಲ್ಲ, ಅದೆಲ್ಲ ವಿಚಾರಣೆ ಮಾಡಬೇಕು. ತನಿಖೆ ಮಾಡುವಾಗ ಯಾರು ದೂರು ಕೊಟ್ಟಿದ್ದಾರೆ, ಅದರಲ್ಲಿ ಏನಿದೆ ಅದೆಲ್ಲ ನೋಡ್ತಾರೆ. ಈಗ ಲ್ಯಾಪ್ಸಸ್ ಇದೆಯಾ ಇಲ್ವಾ ಅದನ್ನೆಲ್ಲ